ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಮುರಿದ ಪ್ರಕರಣ. ಎಲ್ಲ ಗೇಟ್ಗಳನ್ನು ತೆರೆದು 1 ಲಕ್ಷ ಕ್ಯೂಸೆಕ್ಗೂ ಹೆಚ್ಚು ನೀರು ನದಿಗೆ. ಹಂಪಿಯ ಹಲವು ಸ್ಮಾರಕಗಳು ಮುಳುಗಡೆ. ನದಿ ಪಾತ್ರದ ಜನರಿಗೆ ಎಚ್ಚರಿಕೆ. ಗೇಟ್ ರಿಪೇರಿ ಮಾಡಬೇಕಂದ್ರೆ ಡ್ಯಾಮ್ ಸಾಮರ್ಥ್ಯದ ಅರ್ಧದಷ್ಟು ನೀರು ಕಡಿಮೆ ಆಗಬೇಕು. 105 ರಿಂದ 55 ಟಿಎಂಸಿಗೆ ನೀರು ಖಾಲಿ ಮಾಡೋದು ಅನಿವಾರ್ಯ. 21 ಅಡಿಯಷ್ಟು ನೀರು ಕಡಿಮೆ ಆದ್ರಷ್ಟೇ ಗೇಟ್ ದುರಸ್ತಿ ಕಾರ್ಯ ಸಾಧ್ಯ. ಬೆಂಗಳೂರು, ಹೈದರಾಬಾದ್, ಚೆನ್ನೈನಿಂದ ತಜ್ಞರ ತಂಡ. 3 ತಂಡಗಳು ಪರಿಶೀಲಿಸಿದ ಬಳಿಕವೇ ದುರಸ್ತಿ ಕಾರ್ಯ ಹೇಗೆ ಮಾಡಬೇಕೆಂಬ ನಿರ್ಧಾರ. ಸ್ಥಳದಲ್ಲೇ ಬೀಡು ಬಿಟ್ಟಿರುವ ಸಚಿವ ತಂಗಡಗಿ, ಕೊಪ್ಪಳ, ಹೊಸಪೇಟೆ ಶಾಸಕರು, ಅಧಿಕಾರಿಗಳು. ಅಗತ್ಯ ನೀರು ಖಾಲಿ ಮಾಡೋಕೆ ಕನಿಷ್ಠ 4-5 ದಿನ, ನಂತರ ಗೇಟ್ ದುರಸ್ತಿಗೂ 1 ವಾರ ಕಾಲಾವಕಾಶ ಬೇಕೇ ಬೇಕು. 2 ವಾರಗಳ ಕಾಲ ನದಿ ಪಾತ್ರದ ಜನರಿಗೆ ತಪ್ಪಿದ್ದಲ್ಲ ಆತಂಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.